ಕೆಳಗಡೆ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾನೆ. ಮಗು ಹೆಸರೇನು? ಸಂದೀಪ್. ಕೆಲವು ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಬರ್ಕೊಡ್ತೀನಿ. ತಗೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಲ್ಯಾಬ್ ಇದೆ. ಅವ್ರು ಕೊಡೋ ರಿಪೋರ್ಟ್ ತಗೊಂಡು ನಮ್ಮ ಚೀಫ್ ಡಾಕ್ಟರ್ ನೋಡಿ. ಓಕೆ ಓಕೆ. ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಟೆಸ್ಟ್ಗಳಾ? ನೋವಾಗ್ತಾ ಇದೆಯಾ ಸಂದೀಪ್? ಆಗ್ತಿದೆ, ಇಂಜೆಕ್ಷನ್ ಬೇಡ. ಓಕೆ. ಪ್ರಾಣಕ್ಕೆ ಭಯ ಬಿದ್ದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗದೆ ಪ್ರೈವೇಟ್ ಆಸ್ಪತ್ರೆಗೆ ಬಂದ್ರೆ ಮುಟ್ಟಿದಕ್ಕೆಲ್ಲ ದುಡ್ಡು ಕೇಳ್ತಾರಲ್ಲಪ್ಪ. ಮಗುಗೆ ಟೆಸ್ಟ್ ಮಾಡಿಸಿ ಚೀಫ್ ಡಾಕ್ಟರ್ನ ನೋಡಿ. ನಾನು ಬ್ಯಾಂಕ್ ಹೋಗಿ ಹಣ ತಗೊಂಡ್ಬರ್ತೀನಿ. ಓಕೆ. ಪೇಷಂಟ್ಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗಿದೆ. ಹಾಗಾದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗಬಾರ್ದು, ಸಿಸೇರಿಯನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆದರೆ ಪೇಷಂಟು 2 ದಿನಗಳಲ್ಲಿ ಮನೆಗೆ ಹೊಟ್ಟೋಗ್ತಾರೆ. ಅದೇ ಆಪರೇಷನ್ ಮಾಡಿದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ. 10 ದಿನದ ಬೆಡ್ ಚಾರ್ಜು ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಹೋಗಿ ಆಪರೇಷನ್ಗೆ ರೆಡಿ ಮಾಡು. ಆಯ್ತು ಡಾಕ್ಟ್ರೆ. ತಲೆನೋವು ಅಂತ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡಬೇಕು ಅಂತಾರಲ್ಲ, ದುಡ್ಡೆಲ್ಲಿಂದ ತರೋದು? ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ನೋಡಿದ್ರಾ? ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ. ಎಲ್ಲ ಟೆಸ್ಟ್ಗೂ ಸೇರಿ 9,500 ಬಿಲ್ ಮಾಡಿದ್ದಾರೆ. ಸರಿ, ನೀವು ಇಲ್ಲೇ ಕೂತಿರಿ, ನಾನು ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬಾ. ತಗೊಳ್ಳಿ ಸರ್. 50 ಇದೆ. 1 2 5. ಎಮರ್ಜೆನ್ಸಿಲಿರೋ ಮಂಜುಳಾ ಹಸ್ಬೆಂಡ್ ನೀವೇ ತಾನೆ? ಹೌದು ಸರ್. ನಿಮ್ಮ ಹೆಂಡತಿ ನಿನ್ನೆ ರಾತ್ರಿ ತೀರೋಗ್ಬಿಟ್ರು. ನೀವು ಹಾಸ್ಪಿಟಲ್ ಬಿಲ್ ಕಟ್ಟಿದ್ಮೇಲೆ MD ಅವ್ರು ನಿಮ್ಗೆ ಹೇಳೋದಕ್ಕೆ ಹೇಳಿದ್ರು. ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ನಲ್ಲ ಸರ್, ಹಾಗೆ ಯಾಕೆ ಹೇಳಲಿಲ್ಲ ಸರ್? ಹಾಗೆ ಹೇಳಿದ್ರೆ ಹಣ ಕಟ್ತಾ ಇದ್ರಾ? ಅದಕ್ಕೆ ಕಟ್ಟಿದ್ಮೇಲೆ ಹೇಳಿದ್ದು. ಅಯ್ಯೋ ಪಾಪಟ್ಟಿ ಮಕ್ಳ, ಸಾಯೋ ಟೈಮಲ್ಲಿ ನನ್ನ ಹೆಂಡತಿ ಪಕ್ಕ ಇಲ್ಲೇ ಆಗಿ ಮಾಡ್ಬಿಟ್ರಲ್ಲೋ. ಹೌದಯ್ಯ, ಇಲ್ಲಿ ಬಂದ್ರೆ ಹೀಗೇನೆ. ಇಲ್ಲಿ ಬರೋಕ್ ಬದಲು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಿತ್ತು. ಹೋಗಿ ಅಲ್ಲಿಂದ. ನೋಡಿ ಸರ್, ನಿನ್ನೆ ರಾತ್ರಿನೇ ನನ್ನ ಹೆಂಡತಿ ಸತ್ತಿದ್ರೆ ಈಗ ಹಣ ಎಲ್ಲ ಕಟ್ಟಿಸ್ಕೊಂಡು ಅವಳು ಸತ್ತಿರೋ ವಿಷಯ ಹೇಳ್ತಾ ಇದ್ದಾರೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಅವಳು ಬದುಕ್ತಾಳೆ ಅಂತ ಇವ್ರು ಕೊಟ್ಟು ನಂಬಿಕೆಯಿಂದ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ 1 ವಾರದಿಂದ ಇವ್ರು ಕೇಳ್ದಾಗ ಕಂತೇನೆ ಹಣ ತಂದು ಕಟ್ಟಿದೆ. ಆದ್ರೂ ಹೆಂಡತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಕೇಳ್ರು, ನನ್ನ ಕಿಡ್ನಿನ ಮಾರಾದ್ರೂ ಹಣ ತಂದು ಕೊಡ್ತೀನಿ. ಆದ್ರೂ ಒಂದೇ ಒಂದ್ಸಲ ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ಕೊನೆ ಸಲ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ಅಷ್ಟಲ್ದೆ ದೊಡ್ಡೋರು ಹೇಳಿದಾರ, ವೈದ್ಯರಾಜ ನಮೋಸ್ತುಭ್ಯಂ, ಯಮರಾಜ ಸಹೋದರ, ಯಮೋ ಹರತಿ ಪ್ರಾಣಾನ್, ವೈದ್ಯೋ ಪ್ರಾಣಾನ್ ಧನಾನಿಚ ಅಂತ. ಹಾಗಂದ್ರೆ ಡಾಕ್ಟ್ರೇ, ನಿನಗೆ ದೊಡ್ಡ ನಮಸ್ಕಾರ. ನೀನು ಯಮರಾಜನ ಸಹೋದರ. ಯಮ ಬರೀ ಪ್ರಾಣ ಮಾತ್ರ ಕಿತ್ಕೋತಾನೆ, ನೀನು ಪ್ರಾಣ ಹಣ ಎರಡನ್ನೂ ಕಿತ್ಕೋತೀಯ ಅಂತ. ನಿನ್ ಮಗುನ ಕರ್ಕೊಂಡು ಮನೆಗೆ ಹೋಗು. ನಾ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀನಿ. ಯಾಕೆ? ಹೇಳ್ದಷ್ಟು ಮಾಡು. ದೇವ್ರಾಗ್ ಬಂದಿಯಪ್ಪ. ಮಣ್ಣು ಮಾಡೋದಕ್ಕೂ ನಮ್ಮ ಹತ್ರ ಕಾಸಿಲ್ಲಪ್ಪ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಾನು ನೋಡ್ಕೋತೀನಿ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಬಿಟ್ಬಿಟ್ಟು ಕುಡಿದೇ ಸತ್ತಪ್ಪ. ಕುಡಿದೇ ಸತ್ತ. ಏನಮ್ಮ
ಸೈನ್ ಮಾಡಕ್ ಬರ್ತದಾ? ಇಲ್ಲಿ ಸೈನ್ ಮಾಡು. ನೋಡಮ್ಮ, ಇದು ಡೆತ್ ಸರ್ಟಿಫಿಕೇಟು. ಬೆಳಿಗ್ಗೆ 7 ಗಂಟೆಗೆ ಪ್ರಾಣ ಉಂಟೋಗದೆ. ಇದನ್ನ ತೋರಿಸಿದ್ರೆ ಮಸಣದಲ್ಲಿ ಉಣಕ್ಕಾಗೋದು. ಅದನ್ನ ಇಲ್ಲಿ ಕೊಡಿ. ಈ ಗಾಡಿ ಅಲ್ಲ, ಬೇರೆ ಗಾಡಿ. ಡಾಕ್ಟ್ರೆ, ನಮ್ಮ ಅಣ್ಣವರು ಇದ್ದಕ್ಕಿದ್ದಾಗ ಜ್ಞಾನ ತಪ್ಪಿದ್ಬಿಟ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ. ನಾವು ನೋಡ್ತೀವಿ. ಮನಸ್ಸು ಮಾಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ. ನೀವು ಹೊರಗೋಗಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ ಡಾಕ್ಟ್ರೆ. ಪ್ಲೀಸ್, ನಾವು ನೋಡ್ತೀವಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಡಾಕ್ಟ್ರೆ ಪ್ಲೀಸ್. ಆಯ್ತು, ಓಕೆ. ಪೇಷಂಟ್ ಸತ್ತೋಗಿದ್ದಾನೆ. ಇವನ್ ಆಸ್ಪತ್ರೆಗೆ ಕರ್ಕೊಂಬರೋ ಅಷ್ಟಲ್ಲೇ ಇವನ್ ಸತ್ತೋಗಿರ್ಬೇಕು ಅಂತ ಕಾಣುತ್ತೆ. ಈಗ ನಾವೇನ್ ಮಾಡೋಣ? ಪ್ರಾಣ ಹೋಗಿದೆ ಅಂತ ನಮಗ್ ತಾನೇ ಗೊತ್ತು. ಇವನನ್ನ ಕರ್ಕೊಂಬಂದವರು ಇವನ್ ಜ್ಞಾನ ತಪ್ಪಿದಾನೆ ಅಂತ ಅನ್ಕೊಂಡಿದ್ದಾರೆ. ನಾವು ನಮ್ ಟ್ರೀಟ್ಮೆಂಟ್ ಕೊಡೋಣ. ಸೀರಿಯಸ್ ಕೇಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರೋಣ. ಏನಂತೀರಾ? ಓಕೆ, ನೀವ್ ಹೇಳಿದ್ ಕರೆಕ್ಟ್ ಆಗಿದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಭಯ ಪಡಬೇಡಿ. ನಾವು ಅವ್ರನ್ನ ಕಾಪಾಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಅವರೇ ಹೇಳ್ತಿದಾರಲ್ಲ, ಅವ್ರು ಖಂಡಿತ ನಮ್ಮ ಅಣ್ಣನ ಕಾಪಾಡ್ತಾರೆ. ಇಂಥ ಎಷ್ಟು ಕೇಸ್ಗಳನ್ನ ನೋಡಿಲ್ಲ ಅವರು. ನೀವು ಧೈರ್ಯವಾಗಿರಿ. ಅಂದ್ಹಾಗೆ ತುಂಬಾ ಹಣ ಖರ್ಚಾಗುತ್ತಲ್ಲ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ನೀವು ನಮ್ಮ ಅಣ್ಣನ ಉಳಿಸ್ಕೊಡಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕ್ಯಾಶ್ ಕೌಂಟರ್ 50,000 ಕ್ಯಾಶ್ ಕಟ್ಬಿಡಿ. ವಿ ವಿಲ್ ಕಂಟಿನ್ಯೂ ದ ಟ್ರೀಟ್ಮೆಂಟ್. ಓಕೆ? ಪೇಷಂಟ್ ಹೆಸರಲ್ಲಿ ಬಿಲ್ ಕೊಡಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ, ನಮ್ಮ ಡಿಸ್ಪೆನ್ಸರ್ಗೆ ಹೋಗಿ ಆದಷ್ಟು ಬೇಗ ಈ ಮೆಡಿಸಿನ್ಸ್ ತಂದುಬಿಡಿ. ಡಾಕ್ಟ್ರೆ, ಒಳ್ಳೆ ಮೆಡಿಸಿನ್ ತಾನೆ? ಆಫ್ಕೋರ್ಸ್ ಒಳ್ಳೆ ಮೆಡಿಸಿನ್, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಓಕೆ ಡಾಕ್ಟರ್. ಬಿಲ್ನ ಪೇಷಂಟ್ ಹೆಸರು ಕೊಡಿ. ಸರಿ ಸರ್. ಏನ್ರಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಎಮರ್ಜೆನ್ಸಿ ಕೇಸ್ ಅಂತ ಗೊತ್ತಿಲ್ವಾ? ತಗೋ, ಇದನ್ನ ಫಾರ್ಮಸಿಗೆ ವಾಪಸ್ ಕೊಡು. ಸರಿ, ಇದನ್ನ ನೋಡ್ಕೊ. ತಗೊಳ್ಳಯ್ಯ, ಅಕೌಂಟ್ಗೆ ಹಾಕು. ಹಾ, ಸರಿ ಸರಿ. ಡಾಕ್ಟರ್ ಹೇಗಿದ್ದಾರೆ? ಉಸಿರಾಟದ ತೊಂದರೆ ತುಂಬಾ ಇತ್ತು. ನಾವು ಟ್ರೀಟ್ಮೆಂಟ್ ಕೊಟ್ಮೇಲೆ ಈಗ ಚೆನ್ನಾಗಿ ಉಸಿರಾಡ್ತಿದ್ದಾರೆ. ಅಂದ್ಹಾಗೆ ಬಾಂಬೆಯಿಂದ ಡಾಕ್ಟರ್ ಸತೀಶ್ ಶರ್ಮಾ ಅಂತ ಫೇಮಸ್ ಸರ್ಜನ್, ಅವರು ಇಲ್ಲಿ ಸೆಮಿನಾರ್ಗೆ ಬಂದಿದ್ದಾರೆ. ಅವ್ರನ್ನ ಕರ್ಸಿದ್ರೆ ಡಾಕ್ಟ್ರೆ. ಆದ್ರೆ 3 lakhs ಖರ್ಚಾಗುತ್ತಲ್ಲ. ಹಣದ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಎಷ್ಟೆಷ್ಟು ಜನ ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೋ ಎಲ್ಲರನ್ನೂ ಕರೆಸಿ. ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಓಕೆ? ಯಾಕೆ ಕೆಮ್ಲ? ಅದಕ್ಕೆ ಮೊದಲೊಂದು ಸ್ಕ್ಯಾನ್ ಮಾಡಿಸಿ. ಏನು ಪರವಾಗಿಲ್ಲ ಡಾಕ್ಟ್ರೆ, ಮೊದಲು ನಮ್ಮ ಅಣ್ಣ ಹುಷಾರಾಗ್ಲಿ. ಓಕೆ. ವೆಲ್ಕಮ್ ಡಾಕ್ಟರ್ ಶರ್ಮಾ. ಪ್ಲೀಸ್. ವೆಲ್ಕಮ್ ಡಾಕ್ಟರ್ ಶರ್ಮಾ ಟು ಮಾಡರ್ನ್ ಹಾಸ್ಪಿಟಲ್. ಪ್ಲೀಸ್ ಕಮ್. ಪ್ಲೀಸ್ ಹಲೋ. ಹೇಗಿದೆ ಡಾಕ್ಟರ್ ನಮ್ಮ ಅಣ್ಣಂಗೆ? ಕಂಡೀಷನ್ ಏನೋ ಸೀರಿಯಸ್, ಆದರೆ ಜ್ಞಾನ ಬಂದಿತ್ತು. ಇನ್ಫ್ಯಾಕ್ಟ್ ನಿಮ್ಮನ್ನು ಕರೆಯೋಣ ಅನ್ನೋಷ್ಟರಲ್ಲೇ ಮತ್ತೆ ಜ್ಞಾನ ಹೊರಟೋಯ್ತು. ಇನ್ 2 hours he will get back his consciousness. Nothing to worry. Take care, okay?
ಒಳ್ಳೆ ಬಕ್ರಾನ ಹಿಡಿದಿದ್ದೀರಲ್ರಿ? ಮಾಮೂಲಿ ಅಲ್ವಾ ಡಾಕ್ಟ್ರೆ? ಎಷ್ಟು ಕಿತ್ತಿದ್ದೀರಿ? ಜಸ್ಟ್ 5 lakhs ಸರ್. ಕ್ವೈಟ್ ಗುಡ್. ನನ್ನ ಇಂಡಿಯಾ ಟ್ರಿಪ್ ಜೊತೆಗೆ ನನ್ನ ಶಾಪಿಂಗ್ ಎಕ್ಸ್ಪೆನ್ಸಸ್ ಕವರ್ ಮಾಡಿದ್ದೀರಲ್ರಿ? ಥ್ಯಾಂಕ್ ಯು. ಏನಪ್ಪ ಇದು ಅನ್ಯಾಯ, ಸತ್ತೋಗಿರೋ ಮನುಷ್ಯನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಲ್ಲ. ಕೊಡ್ತಾರಮ್ಮ, ಕೊಡದೆ ಇನ್ನೇನು ಮಾಡ್ತಾರೆ ಹೇಳಿ? ಕೊಡ್ಲಿ. ಏನ್ ನೀನು ಮದುವೆ ನಿಶ್ಚಿತಾರ್ಥ ಆಯ್ತಂತೆ? ಹೌದು ಸರ್. ಯಾರ ಜೊತೆ? ನೀನ್ ಜಾಲಿ ಆಗಿದ್ದವನ್ ಜೊತೆನಾ ಅಥವಾ ನಿಮ್ ತಂದೆ ತಾಯಿ ತೋರಿಸಿದವನ್ ಜೊತೆನಾ? ಹೋಗಿ ಸರ್. ಡಾಕ್ಟ್ರೆ, ಬಾಡಿ ಡಿಕಂಪೋಸ್ ಆಗಿದೆ. ವಾಸನೆ ಸ್ಪ್ರೆಡ್ ಆಗ ಮುಂಚೆ ಏನಾದರೂ ಮಾಡಿ. ಈಗಲೇ ಚೀಫ್ ಡಾಕ್ಟರ್ ಅಂತ ಹೇಳಿ ಸೀರಿಯಸ್ ಆಗಿದೆ ಅಂತ ಆಕ್ಟ್ ಮಾಡೋಣ. ರೆಸ್ಪಿರೇಷನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗಿದೆ. ಲೈಫ್ ಸೇವಿಂಗ್ ಡ್ರಗ್ಸ್ ಕೊಡ್ಲೇಬೇಕೀಗ. ಹೌದು ಡಾಕ್ಟರ್. ಬನ್ನಿ ಡಾಕ್ಟ್ರೆ. ಕಿಡ್ನಿ ಫೇಲ್ಯೂರ್ ಆಗಿದೆ ಡಾಕ್ಟ್ರೆ. ನಾಟ್ ಓನ್ಲಿ ಕಿಡ್ನಿ, ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗಿದೆ. ಡಾಕ್ಟರ್ ಪ್ಲೀಸ್ ಕಮ್. ಹಿ ಇಸ್ ವೆರಿ ಸೀರಿಯಸ್. ಚಾನ್ಸಸ್ ಆಫ್ ಸರ್ವೈವಲ್ ಇಸ್ ವೆರಿ ಲೆಸ್. ಯು ಆರ್ ಕರೆಕ್ಟ್. BP ಲೋ ಆಗ್ತಾ ಇದೆ, ಪಲ್ಸ್ ರೇಟ್ ಕಮ್ಮಿ ತೋರಿಸ್ತಾ ಇದೆ. ಕಮ. ಅಮ್ಮ, ಈಗ ಬಂದು ಹೇಳ್ತಾರೆ ನೋಡಿ. ಡಾಕ್ಟರ್ ಬಂದು ಕನ್ನಡಕ ತೆಗೆದು ವಿ ಆರ್ ವೆರಿ ವೆರಿ ಸಾರಿ, ನಾವು ಎಷ್ಟೋ ಪ್ರಯತ್ನ ಪಟ್ವು ಆದರೂ ಪೇಷಂಟ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಈಗ ಬಂದು ಹೇಳ್ತಾರೆ ನೋಡಿ. ಅಯ್ಯೋ, ಐ ಆಮ್ ಸಾರಿ. ನಾವೆಷ್ಟೇ ಪ್ರಯತ್ನ ಪಟ್ಟರು ಪೇಷಂಟ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನೀವೀಗಾಗಲೇ 3 ಲಕ್ಷ ಖರ್ಚು ಮಾಡಿದ್ದೀರಿ. ಬ್ಯಾಲೆನ್ಸ್ ಅಮೌಂಟ್ 2 lakhs ಕಟ್ಬಿಟ್ರೆ ನೀವು ಬಾಡಿನ ತಗೊಂಡು ಹೋಗ್ಬೋದು. 20 ಲಕ್ಷನ ನೀವು ಇವ್ರಿಗೆ ಕೊಟ್ರೆ ಬಾಡಿ ನಾವು ತಗೊಂಡು ಹೋಗ್ತೀವಿ. ಏನು ಹೇಳ್ತಾ ಇದ್ದೀರಾ? ಲಾಯರ್ ಹತ್ರ, ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಈ ವೃತ್ತಿ ಮಾಡ್ಕೊಂಡಿರೋರ ಹತ್ರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ ಇನ್ನೊಂದು ಮಾತು ಹೇಳಬಾರ್ದು. ಸುಲಿಗೆ ಮಾಡಿಬಿಡ್ತಾರೆ. ಏನ ಅರ್ಥ ಆಗ್ಲಿಲ್ವಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತೋಗಿದ್ದಾನೆ ಅಂತ ಸರ್ಟಿಫಿಕೇಟ್ ತಗೊಂಡಿರೋ ಒಂದು ಡೆಡ್ ಬಾಡಿನ 8 ಗಂಟೆಗಳ ಕಾಲ ನೀವು ಚಿಕಿತ್ಸೆ ಮಾಡಿದ್ದೀರಾ. ಅದಕ್ಕೆ ಬೇಕಾಗಿರೋ ಎಲ್ಲ ಆಧಾರನೂ ಇಲ್ಲಿದೆ. ಇಮಿಡಿಯೇಟ್ ಆಗಿ ನಿಮ್ಮ ಹಾಸ್ಪಿಟಲ್ MD ಈ ಕ್ಷಣ ಇಲ್ಲಿಗೆ ಬರಬೇಕು. ರೈಟ್ ನಾವ್. ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮನ್ನೆಲ್ಲ ಫೂಲ್ ಮಾಡಿದ್ದಾನೆ. ಯು 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 ಇಡಿಯಟ್ಸ್, ಇಡಿಯಟ್ಸ್. ಆಲ್ ರೈಟ್, ಅವನ ಹತ್ರ ಏನೇನು ಪ್ರೂಫ್ ಇದೆ ಅದಾರು ಹೇಳಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಡೆತ್ ಸರ್ಟಿಫಿಕೇಟ್, ಅದರಲ್ಲಿ ಪೇಷಂಟ್ ಎಷ್ಟೊತ್ತಿಗೆ ಸತ್ತ ಅಂತ ರೆಕಾರ್ಡ್ ಆಗಿದೆ. ನಮ್ಮ ಹಾಸ್ಪಿಟಲ್ಗೆ ಕ್ಯಾಶ್ ಕಟ್ಟಿರೋ ಕ್ಯಾಶ್ ರಿಸಿಪ್ಟ್ಸು, ಮೆಡಿಸಿನ್ಸ್ ಬಿಲ್ಸು ಎಲ್ಲ ಅವನ ಹತ್ರ ಇದೆ. ಎಲ್ಲ ದಾಖಲೆಗಳನ್ನ ಸೇರಿಸಿ ಒಂದು ದೊಡ್ಡ ಫೈಲ್ ಇಟ್ಕೊಂಡಿದ್ದೇನೆ ಸರ್. ಹೇಳು ಅಣ್ಣ, ಈ ಡಾಕ್ಟರ್ಗಳಿಂದ ದೊಡ್ಡ ಸ್ಕ್ಯಾಮ್ ಆಗೋಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಇಡಿಯಟ್. ತಪ್ಪು ಮಾಡಿ ಸಿಕ್ಕಾಕೊಳ್ಳೋನು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ. ಆಸ್ಪತ್ರೆಗೆ ಏನಾದ್ರು ತೊಂದರೆ ಬಂದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಜನ ಮುಗಿಸ್ಬಿಡ್ತೀನಿ. ನಮ್ ಕಂಪ್ನಿಗೆ ಹೆಚ್ಚು ಆದಾಯ ಬರ್ತಾ ಇರೋದೇ ಆಸ್ಪತ್ರೆಯಿಂದ. ಆಸ್ಪತ್ರೆಯಲ್ಲಿ ಒಂದ್ ಇಟ್ಗೆ ಹೋದ್ರು ನಾನ್ ಸುಮ್ಮನೆ ಬಿಡೋದಿಲ್ಲ. ಐ ಡೋಂಟ್ ನೀಡ್ ಎಕ್ಸ್ಪ್ಲನೇಷನ್ಸ್. ಸಾಲ್ವ್ ದ ಪ್ರಾಬ್ಲಮ್. ಕೂತ್ಕೋಣ. ನೀನ್ ನಿಂತ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟಂಗಾಗುತ್ತೆ. ಕೂತ್ಕೋಣ. ಸೊ ನೀನ್ ಸುಮ್ಮನೆ ರಕ್ಕೆ 20 ಲಕ್ಷ ಕೊಡ್ಬೇಕಾ? 23. ನಾನು ಕೊಟ್ಟ 3 ಲಕ್ಷನೂ ಸೇರಿ. ವಾಟ್? ಏಯ್, ಹೋಗ್ ಹೊಡಿರೋ. ಏಯ್, ಹೊಡಿರೋ.
ಒಳ್ಳೆಯವ್ರ ಥರ ಕಾಣಿಸ್ತಾರೆ. ನೀವೇ ಏನಾದರೂ ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಔಟ್ ಔಟ್ ಗೆಟ್ ಔಟ್. ಅಮ್ಮ, ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ಎಲ್ಲ ನಿಮ್ಮ ಯಜಮಾನರು ಸಂಪಾದಿಸಿದ್ದು. ಬದುಕಿರುವಾಗ 10 ರೂಪಾಯಿ ಸಂಪಾದನೆ ಮಾಡಲಿಲ್ಲ, ಸತ್ತ ಮೇಲೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದಾರಾ? ಕೆಲವ್ರು ಯೋಗ ಹಾಗೇನೆ. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಪ್ಪ. ನಮಸ್ಕಾರ. ನಡಿಯಮ್ಮ. ನೀವೆಲ್ಲ ಡಾಕ್ಟರ್ಸ್. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಮತಗಳಿದೆ, ಎಷ್ಟು ದೇವಸ್ಥಾನಗಳಿದೆ. ಆದರೂ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂತಂದ್ರೆ ಅವರು ಮೊದಲು ಹೋಗೋದು ಆಸ್ಪತ್ರೆಗೆ, ಆಮೇಲೆ ದೇವಸ್ಥಾನಕ್ಕೆ. ಎಲ್ಲ ಜನಾಂಗದವರು ಕೈ ಎತ್ತಿ ಮುಗಿಯೋ ಒಂದೇ ಒಂದು ದೇವರು ಅಂತಂದ್ರೆ ಅದು ನೀವುಗಳು. ಯಾಕೆ? ಜನಗಳಿಗೆ ನಿಮ್ಮೇಲಿರೋ ನಂಬಿಕೆ, ಆ ನಂಬಿಕೆನ ಹಾಳು ಮಾಡ್ಕೋಬೇಡಿ, ಅದನ್ನು ಉಳಿಸ್ಕೊಳ್ಳಿ. ನಂಬಿಕೆನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಈಗಲೂ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ರೆ ಇನ್ ಮುಂದೆ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಕಣ್ಣೀರು ಬರ್ಸೋ ಕೆಲಸ ಮಾಡಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮೆ ಕನ್ನಡದಲ್ಲಿ ನಾನು ಹಿಡಿಸ್ತಿರೋ ಒಂದು ಪದ. ಏಯ್, ಏನ್ ಕ್ಲೋಸ್ ಮಾಡಿ ಬೇಗ ಸೀನ್ ಮಾಡಿ. ಸರ್ ಅವಸರ ಪಟ್ಟು ಇಳಿಬೇಡಿ. ಆ ವ್ಯಕ್ತಿ ಸಾಮಾನ್ಯದ ಮನುಷ್ಯ ಅಲ್ಲ. ಎಲ್ಲಾ ದಾಖಲೆಗಳನ್ನು ರಾಷ್ಟ್ರಪತಿಗಳಿಗೆ, ಪತ್ರಿಕೆಗಳಿಗೆ, ಟಿವಿ ಚಾನೆಲ್ಗಳಿಗೆ ಎಲ್ಲಾ ಕಡೆ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಸರ್. ಈಗಾಗಲೇ ಹಾಸ್ಪಿಟಲ್ನ ಮುಚ್ಚಬೇಕು ಅಂತ ಕೋರ್ಟು ಆದೇಶ ಕೊಟ್ಟಿದೆ. ಕಾಲೇಜನ್ನ ಆಗ್ಲೇ ವಶಪಡಿಸ್ಕೊಂಡ್ಬಿಟ್ಟಿದೆ. ಎಲ್ಲಾ ರೋಗಿಗಳನ್ನು ಬೇರೆ ಬೇರೆ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಬೇಡ ಬೇಡ, ದುಡ್ಡು ಹೋಗ್ಬಿಡಿ. ನನ್ನ ಮಾತು ಕೇಳಿ, ಸರೆಂಡರ್ ಆಗಿ. ಬೇಡ ಬೇಡ, ದುಡ್ಡು ಕೊಡಿ. ಅವನು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಆ 20 ಲಕ್ಷ ತಗೊಂಡೋಗಿದ್ದು ಹೆಂಗಸನ್ ಕೇಳಿದ್ರೆ ಅವಳು ಹೇಳ್ತಾಳೆ ಆ ವ್ಯಕ್ತಿ ನನ್ನ ಪರಿಚಯ ಆಗಿದ್ದು ಮಾರ್ಚುರಿಲೆ ಅಂತ. ಅದಕ್ಕೆ ಮುಂಚೆ ಅವನು ಯಾರು, ಹೇಗಿದ್ದ, ಎಲ್ಲಿ ಅವನು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು. ಐ ವಾಂಟ್ ಹಿಮ್ ವಿತ್ ಇನ್ 24 hours. ಅವನು ಯಾರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಕಂಡುಹಿಡಿಯೋದು? ಸ್ವಲ್ಪ ತಲೆ ಓಡಿಸಿ. ನಮ್ಮ ಹಾಸ್ಪಿಟಲ್ಗೆ 5 ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ವಾ? ಹಣ ಪ್ರತಿ ಎಂಟ್ರಿಯಲ್ಲೂ ಕ್ಯಾಮ್ರಾ ಮಾಡಿದೀವಿ, ಫಿಕ್ಸ್ ಮಾಡಿದೀವಲ್ಲ. ಯಾವ್ದಾದ್ರೂ ಒಂದು ಕ್ಯಾಮ್ರಾದಲ್ಲಿ ಅವನಿದ್ದೇ ಇರ್ತಾನೆ.